ನೀವು ಯಾವ ಕೆಲಸ ಬೇಕಾದ್ರೂ ನಿಮ್ಗೆ ಧೈರ್ಯ ಮುಖ್ಯ. ಯಾವ ಮರ ಇರಲಿ ಏನಿರಲಿ ನಾವು ತೆಗಿತೀವಿ ಅನ್ನೋದೊಂದು ಧೈರ್ಯ ಇದ್ರೆ ಅದು ತೆಗಿತೀವಿ. ಭಯನಾಗ್ ಇರುತ್ತೆ, ಆದ್ರೆ ಅಕಸ್ಮಾತ್ ಸ್ವಲ್ಪ ಜಾಗೃತಿ ಇರ್ಬೇಕು ಈ ಕೆಲಸದಲ್ಲಿ. ಜಾಗೃತಿ ಇದ್ರೆ ಒಳ್ಳೇದು. ಮನೆಯಲ್ಲೂ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು ಬೇಡ ಹೋಗೋದು ಅಂತೇಳಿ. ಆಮೇಲೆ ಹೋಗು ಅಂತ ಹೇಳಿದ್ರು. ಆಮೇಲೆ ನಾವು ಈ ಕೆಲಸ ಕಲ್ತ ಮೇಲೆ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಮನಸ್ಸಾಗಲಿಲ್ಲ. ಯಾವುದೇ ಕೆಲಸ ಮಾಡಿ ನೀವು ಅಡಿ ಕೂತ್ಕೊಂಡು ಕೆಲಸ ಮಾಡಿದ್ರು ಅಷ್ಟೇ, ಒಂದು ಮೆಕ್ಯಾನಿಕ್ ಕೆಲಸ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸನೂ ಕೂಡ ಎಲ್ಲದರಲ್ಲೂ ಸಾವು ನೋವು ಅನ್ನೋದು ಇದ್ದೇ ಇರುತ್ತೆ. ಮನೇಲಿ ಬೈತಾರೆ, ಬೇಡ ಈ ಕೆಲಸ ಎಲ್ಲ ಮಾಡಬೇಡಿ ನೀವು ಅಂತೇಳಿ. ಆದರೂ ನಮಗೊಂದು ಅದ್ರದ್ದು ಆ ಕೆಲಸ ಮಾಡಿ ಇದಾಗಿರುತ್ತೆ, ತೆಗಿತೀವಿ. ಮಲೆನಾಡಿನಲ್ಲಿ ಅಡಿಕೆ ಕೊಯ್ಲು ನಡೆಯೋದನ್ನು ನೋಡೋದೇ ಒಂದು ರೋಚಕ ಅನುಭವ. 100ರಿಂದ 150 ಅಡಿ ಎತ್ತರದಲ್ಲಿರೋ ಅಡಿಕೆ ಮರವನ್ನು ಏರೋ ಕೊಯ್ಲುಗಾರರು ಒಂದು ಅಡಿಕೆ ಮರದ ಕೊಯ್ಲು ಮುಗಿದ ನಂತರ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹೋಗೋದನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಮೈ ಜುಮ್ ಅನ್ನತ್ತೆ. ನೋಡಿ, ನಮಗೆ ಹೇಗನ್ಸಿದ್ರೆ ಇನ್ನು ಮರ ಏರಿ ಕೆಲಸ ಮಾಡ್ತಾ ಇರೋರಿಗೆ ಹೇಗನ್ನಿಸ್ಬೇಡ. ಇವರ ಸಾಹಸಮಯ ಕೆಲಸವನ್ನು ಒಮ್ಮೆ ನೋಡಿ. ಇತ್ತೀಚೆಗೆ ಮಲೆನಾಡಿನಲ್ಲಿ ಅಡಿಕೆ ಪಾರಂಪರಿಕ ಅಡಿಕೆ ಕೊಯ್ಲು ಮಾಡುವವರ ಕೊರತೆ ಕಾಣಿಸುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಅಪವಾದ ಅನ್ನುವಂತೆ 3 ಯುವಕರು ಹಲವಾರು ವರ್ಷದಿಂದ ಮರವನ್ನ ಏರಿ ಅಡಿಕೆ ಕೊಯ್ಲು ಮಾಡೋದನ್ನೇ ಕಾಯಕ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹಿರೇಬೈಲ್ ಎಡೂರು ಗ್ರಾಮದ ಪವನ್, ಪೂರ್ಣೇಶ್, ಅಶ್ವಥ್ ಕುಮಾರ್ ಇವರುಗಳೇ ತಮ್ಮ ಗ್ರಾಮದಲ್ಲೇ ಬದುಕು ಕಟ್ಕೊಳ್ಳೋದಕ್ಕೆ ನಿಂತವರು. ಇವರೆಲ್ಲರೂ ಪದವೀಧರರು. ಬೆಂಗಳೂರಿನಲ್ಲಿ ಕೆಲವು ವರ್ಷಗಳ ಹಿಂದೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಸುಮಾರು 40,000 ಸಂಬಳವನ್ನು ತೆಗೆದುಕೊಳ್ತಾ ಇದ್ದವರು. ಬೆಂಗಳೂರಿನ ಯಾಂತ್ರಿಕ ಜೀವನ, ದುಡ್ದದ್ದೆಲ್ಲ ಅಲ್ಲಲ್ಲೇ ಖರ್ಚಾಗುತ್ತಿದ್ದದ್ದನ್ನು ಮನಗಂಡು ಹಾಗೇನೆ ಪ್ರಕೃತಿಯೊಟ್ಟಿಗೆ ಶ್ರಮದ ಜೀವನವೇ ಅಂತಿಮ ಅಂತ ತೀರ್ಮಾನಿಸಿ ತಮ್ಮ ಊರಿನಲ್ಲೇ ಈ ಸಾಹಸಮಯ ಕೆಲಸವನ್ನ ಆಯ್ಕೆ ಮಾಡಿಕೊಂಡ್ರು. ಸರ್, ಈಗ ನೀವು ಅಷ್ಟೇ ಎಷ್ಟು ವರ್ಷದಿಂದ ಅಡಿಕೆ ಎಲ್ಲ? ನಾನು ಅದೇ 16-17 ವರ್ಷ ಆಗ್ತಾ ಬಂತು. ಅವಾಗಿಂದ ಈಗ 150-180 ಅಡಿ ಮರಗಳಿರ್ತ, ಹಳೆ ಮರಗಳು ಕೆಲವೊಂದು ತೋಟದಲ್ಲಿ. ಆ ಸಂದರ್ಭದಲ್ಲಿ ಆ ಮರಕ್ಕೆ ಹತ್ತೋಟಿಗೆ ಭಯ ಆಗಲ್ಲ ಸರ್? ಈಗ ಕೆಳಗಡೆ ನೋಡೋದು, ಮೇಲ್ಗಡೆ ಭಯ ಆಗುತ್ತೆ, ಆಗಲ್ಲ ಅಂತಿಲ್ಲ. ನಮ್ ಧೈರ್ಯ ಇರ್ಬೇಕು. ನಾವು ಈ ಮರ ಹತ್ತಿದ್ರೆ ನಾವು ತೆಗಿತೀವಿ ಅನ್ನೋ ಒಂದು ಧೈರ್ಯ ಇದ್ರೆ ನೀವು ಯಾವ ಕೆಲಸ ಬೇಕಾದ್ರೂ ನಿಮ್ಗೆ ಧೈರ್ಯ ಮುಖ್ಯ. ಯಾವ ಮರ ಇರ್ಲಿ ಏನಿರ್ಲಿ ನಾವು ತೆಗಿತೀವಿ ಅನ್ನೋದೊಂದು ಧೈರ್ಯ ಇದ್ರೆ ಅದು ತೆಗಿತೀವಿ. ಮನೇಲಿ ಬೈತಾರೆ, ಬೇಡ ಈ ಕೆಲಸ ಎಲ್ಲ ಮಾಡಬೇಡಿ ನೀವು ಅಂತೇಳಿ. ಆದ್ರೂ ನಮಗೊಂದು ಅದ್ರದ್ದು ಆ ಕೆಲಸ ಮಾಡಿ ಇದಾಗಿರುತ್ತೆ, ತೆಗಿತೀವಿ. ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಬರ್ತೀರಾ ಸರ್ ಕೆಲಸ? ಬೆಳಿಗ್ಗೆ 9:30 ಮರ ಹತ್ತೀವಿ. ಸಂಜೆ 4 ಗಂಟೆ ತನಕ ಇರ್ತೀವಿ. ಅದ್ರಲ್ಲಿ ಮಧ್ಯಾಹ್ನ 1 ಗಂಟೆ ಊಟ, ರೆಸ್ಟ್. ಇಲ್ಲ, ನಾವು ಹೋಗೋ ತೋಟದಲ್ಲೆಲ್ಲ ಅವರೇ ಕೊಡ್ತಾರೆ. ಮತ್ತೆ ಮಧ್ಯಾಹ್ನ ಅಲ್ಲ 11 ಗಂಟೆಗೆ ತಿಂಡಿ ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಎಲ್ಲ ಅವ್ರೆ ಎಲ್ಲ ಕೊಡ್ತಾರೆ. ಕೆಲವೊಂದು ತೋಟದಲ್ಲಿ ಊಟ ಇಲ್ಲ, ನೀವೇ ತಗೊಂಡು ಹೋಗೋದು? ಇಲ್ಲ, ನಾವು ಎಲ್ಲ ತೋಟದಲ್ಲೂ ಕೊಡ್ತಾರೆ. ಈಗ ಮೇಸ್ತ್ರಿ ಅಂತ ವಹಿಸ್ಕೊಂಡಿರ್ತಾರೆ, ಅವರು ಮಾಡ್ಕೊಡ್ತಾರೆ. ಈಗ ನಾವು ತಗೊಂಡೋಗೋದು. ಕೆಲವೊಂದು ಕಡೆ ಒಂದು ಮರದಿಂದೆಲ್ಲ ಬಿದ್ದಿರ್ತಾರ. ಆ ಸಂದರ್ಭದಲ್ಲಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಂದ್ರೆ ಹೊಸಬ್ರು ಈಗ ಬರ್ತಾರಲ್ಲ, ಈಗ ಅಡಿಕೆ ಕೊನೆ ಹೊಸೊಬ್ರಿಗೆ ಹೇಳೋದು ಅಂದ್ರೆ, ಒಂದು ಅವರಿಗೆ ಧೈರ್ಯ ಇರ್ಬೇಕು. ಮತ್ತೆ ಎಲ್ಲಾ ಮರದಲ್ಲೂ ಆಟ ಈ ಕೊನೆ ತೆಗಿಯೋದ್ ರೀತಿಲಿ ತೆಗಿಬೇಕು. ನನಗೆ ಅದು ಗೊತ್ತುಂಟು, ನಾನು ಅದು ತೆಗಿತೀನಿ, ಹಾಗೆ ತೆಗಿತೀನಿ, ಹೀಗ್ ತೆಗಿತೀನಿ ಅಂತ ಹೇಳಿದ್ ಮಾಡ್ಬಾರ್ದು. ಕೆಲಸ ಯಾವುದೇ ಕೆಲಸ ಆಗ್ಲಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗಂಗ್ ನಿಧಾನಕ್ಕೆ ಮಾಡಿ ತೆಗಿಬೇಕು. ನಾವು ಸ್ಪೀಡ್ ಆಗಿ ಅಷ್ಟು ತೆಗಿಬೇಕು, ಇಷ್ಟು ತೆಗಿಬೇಕು ಅದೆಲ್ಲ ಮಾಡಕ್ ಹೋದ್ರೆ ಆ ತರದ ಅವಘಡಗಳು ಜಾಸ್ತಿ ಬರೋದು. ಆತರ ಅದಕ್ಕೆಲ್ಲ ಅವಕಾಶ ಕೊಡ್ಬೇಡಿ. ಯಾಕಂದ್ರೆ ಕೊನೆ ತೆಗಿಯೋದಂದ್ರೆ ಒಂದು ಆಟ ಅಲ್ಲ, ಅದು ನಮ್ದೊಂದು ಜೀವನದ ಪ್ರಶ್ನೆ. ಒಂದು ಮರದಿಂದ ಒಂದು ಸರಿ ಎಲ್ಲಾರು ಬಿದ್ರೆ ಅವನು ಸರಿಯಾದ್ರೆ ಆದ, ಇಲ್ಲ ಅಂದ್ರೆ
ಅವನು ಇರೋ ತನಕನು ನರ್ಕ ಅನ್ಭವಿಸ್ಬೇಕಾಗುತ್ತೆ. ಯಾರೇ ಆಗ್ಲಿ ಅಡಿಕೆ ಮರ ಕೊನೆ ತೆಗೆಯೋದು ಯಾವುದೇ ಕೆಲಸ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಬೇಕು. ಈಗಂತೂ ಈ ಕೆಲಸದಲ್ಲಿ ನಿಷ್ಣಾತರಾಗಿರೋ ಇವರು ಚಕಚಕನೆ ಮರ ಏರಿ ಅಡಿಕೆ ಕೊಯ್ಲು ಮಾಡಿ ಮತ್ತೆ ಮುಂದಿನ ಮರಕ್ಕೆ ಹಾರೋದನ್ನ ನೋಡ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಇವರುಗಳ ಅನುಭವವನ್ನ ಹಂಚಿಕೊಂಡಿದ್ದಾರೆ. ನೀವು ಎಷ್ಟು ವರ್ಷದಿಂದ ಈ ಕೊನೆ ತೆಗೆಯ ಕೆಲಸ ಮಾಡ್ತಿದ್ದೀರಿ ಸರ್? ನಾವೊಂದು 15-16 ವರ್ಷದಿಂದ ಮಾಡ್ತಿದ್ದೀವಿ. 14 ವರ್ಷ. ಹೇಗ್ ಸರ್, ಈಗ ಕೆಲವೊಂದು ಭಯ ಇರಲ್ಲ ಸರ್, ಈಗ ಒಂದು ಕೊನೆ ತೆಗಿಬೇಕಾದ್ರೆ ಕೆಲವೊಂದು ಮರ ಕಟ್ಟಾಗಿ ಬೀಳೋದೆಲ್ಲ ತುಂಬಾ ಜನ ನೋಡಿದ್ರಿ ನಮ್ಮ ಮಲೆನಾಡು ಭಾಗದಲ್ಲಿ ಆಗ್ಲಿ, ಹೊರಗಡೆ ಆಗ್ಲಿ. ಅಂತ ಸಂದರ್ಭದಲ್ಲಿ ನಿಮಗೆ ಈ ತರ ಎಲ್ಲ ಭಯ ಆಗಿಲ್ಲ? ಭಯ ಅನ್ನೋದು ಇರುತ್ತೆ, ಆದ್ರೆ ಅಕಸ್ಮಾತ್ ಸ್ವಲ್ಪ ಜಾಗೃತಿ ಇರ್ಬೇಕು ಈ ಕೆಲಸದಲ್ಲಿ. ಜಾಗೃತಿ ಇದ್ರೆ ಒಳ್ಳೇದು. ಭಯ ಅನ್ನೋದು ಒಂದ್ಸಲ ಇವನು ಒಂದ್ಸಲ ಪವನ್ ಒಂದ್ಸಲ ಬಿದ್ದು, ಅದು ಒಂದ್ಸಲ ಭಯ ಆಯ್ತು. ಈ ತೋಟದಲ್ಲಿ ಮತ್ತೊಬ್ರು ಬಿದ್ರು, ಅವರಿಗೆ ಅಂತೇನ್ ಪೆಟ್ಟಾಗಿಲ್ಲ, ಸ್ವಲ್ಪ ತಲೆ ಸ್ವಲ್ಪ ಪೆಟ್ಟಾಗಿತ್ತು, ಏನೂ ಆಗಿಲ್ಲ ದೇವ್ರ ನಿಮ್ಮ ಒಂದು ಅವಧಿಯಲ್ಲಿ ಅಂದ್ರೆ ನೀವು ಒಂದು ಕೊನೆ ತೆಗೆಯೋ ಸಂದರ್ಭದಲ್ಲಿ ಎಷ್ಟು ಜನ ಹುಡುಗರಿಗೆ ಅಂದ್ರೆ ಯುವಕರಿಗೆಲ್ಲ ಈಗ ಕೆಲವು ನಾವು ಕಲಿತೀವಿ ಮರ ತೆಗೆಯೋ ಕೊನೆ ತೆಗೆಯೋದು ನಾವು ಮಾಡ್ತೀವಿ, ಆ ತರ ಬಂದಾಗ ನೀವು ಎಷ್ಟು ಜನಕ್ಕೆ ಪ್ರಯತ್ನ ಕೊಟ್ಟಿದ್ರಿ? ನಾವೊಂದು 5-6 ಜನಗೆಲ್ಲ ಕಲ್ಸಿದೀವಿ. ಈಗ ಪವನ್ ಅವ್ರಿಗೆ ಕಲ್ಸಿದ್ರು ಅವ್ರು- ನಾವೇ. ಈಗ ಇಲ್ಲೇ ಇದ್ದಾರಾ? ಹಾ ಇದಾರೆ, ಇವನು ಪವನ್. ಹೌದು, ನಮ್ಮ ಗುರುಗಳಿವರು. ಸ್ಟಾರ್ಟಿಂಗ್ ನಾನು ಹೋಗ್ತಿದ್ನಲ್ಲ ನೇಣಿಗೆಲ್ಲ, ಇವನ್ ಜೊತೆನೆ ಹೋಗ್ತಾ ಇದ್ದಿದ್ದು. ಕೆಲವೊಂದ್ ಮರಕ್ಕೆಲ್ಲ ಹತ್ತಿಸ್ತಿದ್ದ ಇವನು, ಸ್ವಲ್ಪ ಹೊತ್ತು ಕೂರೋದು ಇದೆಲ್ಲ ಮಾಡುವಾಗ ನಾವು ಒಂದೊಂದ್ ಮರ ಹತ್ತಿಸ್ತಿದ್ವಿ. ಮತ್ತೆ ಧೈರ್ಯ ಹೇಳ್ತಿದ್ರು ನಮ್ಗೆ, ಯಾವ ಮರಕ್ಕೆ ಹೋದ್ರು ಅದನ್ನ ಹೀಗೆ ಕಟ್ಟಿ ತೆಗಿ. ಫಸ್ಟ್ಗೆಲ್ಲ ಸಸಿ ಮರ ಹತ್ತಿಸ್ತಿದ್ರು, ಕಲ್ತ ಮೇಲೆ ಸಸಿ ಮರ ತೆಗಿತೀನಿ ಅಂದ್ರೆ ಬಾಕಿ ನಮ್ ತರ ಕಲಿಯೋರು ಸುಮಾರು ಜನ ಇರ್ತಾರೆ, ಅವ್ರಿಗೆ ಬಿಟ್ಟು ಕೊಡ್ಬೇಕು. ನಾವು ಹಳೆ ಮರ ಎಲ್ಲ ನಾವು ತೆಗಿಬೇಕಾಗ್ತದೆ. ಹಾಗೆ ಈ ತರನೇ ಕಟ್ಟಿ ತೆಗಿ ಅಂತೇಳಿ, ಆ ಮರದಲ್ಲಿ ಯಾವ ರೀತಿ ನಮ್ಗೆ ತೆಗಿಬೇಕು ಅನ್ನುವಂಥದ್ದೆಲ್ಲ ನಾವು ಅಡಿಗಡೆಯಿಂದ ಹೇಳ್ಕೊಡ್ತಾರೆ ಅವರು. ಮತ್ತೆ ಇಲ್ಲಿ ಹುಚ್ಚಾಟ ಮಾಡುವಂಥದ್ದು ಜಾಸ್ತಿ. ನಮ್ಮ ಕೆಲವೊಂದು ಹುಡುಗರೆಲ್ಲ ಬರ್ತಾರೆ, ಒಟ್ರಾಶಿ ಹತ್ತೋದು, ಮರ ಗಿರ ನೋಡೋ ಹಾಗಿಲ್ಲ, ಇದು ಹತ್ತು ಹೋಗುದು, ನಾನ್ ತೆಗಿತೀನಿ ಅಂತ ಧೈರ್ಯ ಮಾಡಿ ತೆಗೆಯೋದು. ಇದ್ರಲ್ಲಿ ಆ ಒಂದು ಹುಚ್ಚುತನ ಇರಬಾರ್ದು ಇದ್ರಲ್ಲಿ, ಈ ಕೆಲಸದಲ್ಲಿ. ಅಂದ್ರೆ ಅವರು ಒಂದು ಕಲ್ತ ಹೌದೌದು. ಅಂದ್ರೆ ಕಲ್ಸ್ಕೊಡ್ತಾರೆ ಹ್ಮ್, ಈ ತರ ಜವಾಬ್ದಾರಿಯಿಂದ. ಈಗ ಇವ್ರು ಕರ್ಕೊಂಡ್ ಬಂದ ಮೇಲೆ ಇವ್ರದೇ ಜವಾಬ್ದಾರಿ ಹೌದು. ಹೌದೌದು. ಅಷ್ಟು ಒಂದು ಜವಾಬ್ದಾರಿ ನಿಮ್ಮಲ್ಲಿ ಇರುತ್ತೆ. ನಮ್ಮಲ್ಲಿ ಇರುತ್ತೆ. ಹಾ. ನೀವೀಗ ಮೊದ್ಲಿಂದ ನೀವು ಕೊನೆ ತೆಗಿತಾ ಬಂದ್ರಲ್ಲ, ಅವಾಗ ಎಷ್ಟು ಅಂದ್ರೆ ಸಂಬಳ ಕೊಡ್ತಾ ಇದ್ದೀರಿ ಸರ್ ತೋಟದಲ್ಲಿ? ನಾವು ಸ್ಟಾರ್ಟಿಂಗ್ ಒಂದು 400 ರೂಪಾಯಿಗೆ ಕೆಲಸ ಮಾಡಿದ್ವಿ ಚಿಕ್ಕವನಿರುವಾಗ. ಅಂತ ಎಕ್ಸ್ಪೆನ್ಸ್ ಏನು ಇರಲಿಲ್ಲ. ಮತ್ತೆ ಬರ್ತಾ ಬರ್ತಾ ಈ ನಮ್ಮ ಹಿರಿಯರು ನಮ್ಮ ಅಣ್ಣವರೆಲ್ಲ ಹೀಗೆ ತೆಗಿ ಅಂತೇಳಿ ಸ್ವಲ್ಪ ಇವಾಗ 2100 ರೂಪಾಯಿ ಸಂಬಳ ಇದೆ. ನಾವು ಅದು first ಈಗಿನ ಇದಕ್ಕೆ ಕಮ್ಮಿ ಅದು. ಅದು ಸ್ವಲ್ಪ ಕಡಿಮೆನೆ ಅನ್ಸುತ್ತೆ. ಮೊದ್ಲಿಂದಾನು ಕಮ್ಮಿ. ಹೌದು. ಅಂದ್ರೆ ಆ ಮರದ್ದು ಹತ್ತೊತ್ತಿಗೆ 100-150 ಅಡಿ ಮರ ಅಂತ ಹೇಳಿದ್ರೆ ತುಂಬಾ ಹೌದು. ಭಯನೇ ಅದು. ಯಾಕಂದ್ರೆ ಹೌದೌದು ನಿಮ್ಮ ಜೀವ ನಿಮ್ ಕೈಯಲ್ಲಿ ಇರುತ್ತೆ, ಮತ್ತೆ ನೇಣ್ ಹಿಡಿತಾರಲ್ಲ ಅವ್ರ ಕೈಯಲ್ಲೂ ಇರುತ್ತೆ. ಹೌದೌದು ಬಟ್ ಎಲ್ಲಕ್ಕಿಂತನೂ ದೇವ್ರದ ಮೇಲೆ ಹೌದು. ಇರೋದು ಭಾರ. ದೇವ್ರದ್ದು ಹಾಗಾಗಿ ನಂಬಿಕೆ. ತುಂಬಾ ಒಂದು ಕಷ್ಟದ್ದೇ ಕೆಲಸ ಇದು. ಹೌದು. ಈಗ ನೀವು ಕೆಲವೊಂದು ಸಂದರ್ಭದಲ್ಲಿ ಈಗ ಅಂದ್ರೆ ಮೊದ್ಲೆಲ್ಲ ಕೊನೆ ಹಿಂಗೇನೆ ತೆಗಿತಾ ಇದ್ರು, ನೀವ್ ಹಿಂಗೆ ದೋಟಿ ಎಲ್ಲ ಹಾಕೊಂಡು ತೆಗಿತೀರಲ್ಲ ಅದೇ ತರ. ಈಗೆಲ್ಲ ಒಂದು ದೋಟಿ, ಉದ್ದದ ದೋಟಿ ಬಂದು ಅವರೇ ತೆಗಿತಾರೆ. ಅದು ಒಳ್ಳೇದಾ ಅಲ್ಲ ಇದು ಒಳ್ಳೇದಾ ಸರ್? ಅದು ದೋಟಿ ಅಂತ ಹೇಳಿದ್ರೆ ನಮ್ಮ ಇದ್ರಲ್ಲಿ ದೋಟಿ ಆಗಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಕಾಫಿ ಗಿಡ ಇದೆ, ಎಳೆದ ತಕ್ಷಣ ಕಾಫಿ ಗಿಡ ಹಾಳಾಗುತ್ತೆ. ನಮ್ಮ ಮಲೆನಾಡು ಮಲೆನಾಡು ಭಾಗದಲ್ಲಿ ದೋಟಿ ಸ್ವಲ್ಪ ಕಷ್ಟ. ಅಂದ್ರೆ ಆಗ್ತದೆ. ಈ ಬಯಲ್ಸೀಮೆ ಕಡೆಗೆಲ್ಲ ಈ ಸಣ್ಣ ಸಣ್ಣ ಸಸಿ ಮರ ಅಂದ್ರೆ ಒಂದು ಲೆವೆಲ್ ಮರ ಇರ್ತದೆ. ಅದ್ರಲ್ಲೆಲ್ಲ ನೀವು ಕಾಫಿ ಗಿಫಿ ಗಿಡ ಇಲ್ಲ ಅಂದ್ರೆ ಆರಾಮಲ್ಲಿ ಕೊಯ್ಕೊಂಡು ಹೋಗ್ಬೋದು. ನಿಮ್ಗೆ ಅದ್ರಲ್ಲೂ ಸ್ವಲ್ಪ ನೋವೆಲ್ಲ ಇದೆ ಅಂದ್ರೆ ಈಗ ನೋಡ್ತಾನೆ ಇರ್ಬೇಕು. ಅದ್ರಲ್ಲಿ ನೋಡ್ತಾನೆ ತುಂಬಾ height. ಪೇಟ್ ಆಗುತ್ತೆ, ತೊಂಡೆಗೆ ಚೂರು ಕತ್ತಿ ತಾಗಿದ್ರೆ ತೊಂಡೆ ಮರ ಸತ್ತೋಗ್ಬಿಡ್ತವೆ, ಇಲ್ಲ ಕಡಿ ಆಗ್ತವೆ, ಮುರಿದೋಗ್ತವೆ ಮರಗಳು. ಹಾಗೆ ನಮಗೆ ಅದರಿಂದ ಎಫೆಕ್ಟ್ ಅಂತ ಏನಿಲ್ಲ. ನಾವೇನ್ ಇಲ್ಲಿ ಲೋಕಲ್ ತೋಟಗಳೆಲ್ಲ ಹೋಗ್ತೀವಿ, ನಮ್ಗೆ ಇದುವರೆಗೆ ನಾವು ವಹಿಸ್ಕೊಂಡ ತೋಟಗಳು ನಾವೇ ತೆಗಿತಿದ್ವಿ ಹೊರತಾಗಿ ಆ ದೋಟಿ ಗೀಟಿ ಅಂತವ್ರನ್ನೆಲ್ಲ ಕರ್ಸಿಲ್ಲ ಅವರು. ನಮ್ಮ ಮೇಲೆ ಒಂದು ನಂಬಿಕೆ ಅವರಿಗೆ, ಇಂಥ ಟೈಮಿಗೆ ಬಂದು ತಕೊಳ್ತಾರೆ ಅಂತ ಹೇಳಿದ್ರೆ ನಾವು ಹೋಗಿ ತೆಗ್ದು ಅಡಿಕೆ ಎಲ್ಲ ಕೊಡ್ತೀವಿ. ಔಷಧಿ ಒಂದು ಸ್ಪ್ರೇ ಆಗಿರ್ಬೋದು, ಕೊನೆ ಆಗಿರ್ಬೋದು, ಎಲ್ಲೂ ಕೂಡ ಡಿಲೇ ಮಾಡಿಲ್ಲ ಯಾರಿಗೂ ಕೂಡ. ನಮ್ಮ ಊರಲ್ಲಿ ಆಗಿರ್ಬೋದು, ಹೊರಗಿನ ಊರಿಂದ ನಮ್ಮ ಕಾಂಟ್ಯಾಕ್ಟ್ ಇದೆ, ಎಲ್ಲೂ ನಾವು ಡಿಲೇ ಮಾಡಿಲ್ಲ. ಅವ್ರ ಟೈಮಿಗೆ ಹೋಗಿ ತಕ್ಕೊಟ್ಟಿದ್ದೀವಿ. ಈಗ ಕೊನೆ ತೆಗಿತೀರಲ್ಲ, ಎಷ್ಟು ವರ್ಷದಿಂದ ನೀವು ಕೊನೆ ತೆಗಿತಾ ಇದೀರಿ? ನಾವೀಗ ಒಂದು 5 ವರ್ಷ ಆಯ್ತು ಕೊನೆ ತೆಗಿಲಿಕ್ಕೆ ಶುರು ಮಾಡಿ. ಮೊದಲು ಬ್ಯಾಂಗ್ಳೂರಲ್ಲಿ ಇದ್ವಿ.
ಬೆಂಗಳೂರು ಕೆಲಸ ಮಾಡ್ತಾ ಇದ್ವಿ, ಮತ್ತೆ ಕೊರೋನಾ ಅಂತೇಳಿ ನಾವು ಈ ಕಡೆ ಬಂದ್ವಿ. 2022ರಲ್ಲಿ 19ರಲ್ಲಿ ನಮಗೆ ಕೊರೋನಾ ಏನು ಕಾಣಿಸ್ಕೊಳ್ತು. ಆ ಟೈಮಲ್ಲಿ ನಮಗೆ ಬೇರೆ ಕೆಲಸ ಇರಲಿಲ್ಲ, ಹೊರಗಡೆ ಎಲ್ಲ ಹೋಗ್ಲಿಕ್ಕೆ. ಮನೆಯಲ್ಲೂ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು, ಬೇಡ ಹೋಗೋದು ಅಂತೇಳಿ. ಆಮೇಲೆ ಹೋಗು ಅಂತ ಹೇಳಿದ್ರು. ಆಮೇಲೆ ನಾವು ಈ ಕೆಲಸ ಕಲ್ತ ಮೇಲೆ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಮನ್ಸಾಗ್ಲಿಲ್ಲ. ಆಮೇಲೆ ಈ ಕೆಲಸನೇ ಕಾಯಂ ಮಾಡ್ಕೊಂಡ್ವಿ. ಈಗ ನಿಮ್ಮ ಮನೆ ಫಸ್ಟ್ ನಮಗೆ ಅವರು ಗುರ್ತಾನೂ ಇಲ್ಲ. ಅವಾಗ ನಾವು ಹುಟ್ಟಕ್ಕಿಂತ ಮುಂಚೆ ಎಲ್ಲ ಯಾರೋ ಒಬ್ಬರೇನೋ ತೆಗಿತಿದ್ರಂತೆ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ, ಮತ್ತೆ ಯಾರು ತೆಗಿತಿರ್ಲಿಲ್ಲ. ಆಮೇಲೆ ನಮ್ಮ ಅಣ್ಣ ಒಬ್ಬ ತೆಗಿತಾನೆ, ಅಂದ್ರೆ ಅವನು ಈ ಟೈಮಲ್ಲಿ ಕಲ್ತಿರೋದು, ಅಂದ್ರೆ ಹಿರಿಯರು ಯಾರು ಕಲ್ತಿಲ್ಲ. ನೀವೆಲ್ಲ ಅಂದ್ರೆ ನೇಣಿದ್ಯಕ್ಕೆಲ್ಲ ಹೋಗಿ ಹಾ, ಒಂದು ಹೌದೌದು. ಅಭ್ಯಾಸ ಮಾಡ್ಕೊಂಡು ಈಗ ನಮ್ಮ ಈಗ ಹಿರಿಯರೆಲ್ಲ ಹೋಗ್ತಾ ಇದ್ರಲ್ಲ, ನಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಆಚೆ ಈಚೆ, ಅವ್ರ ಜೊತೆ ನಾವು ಇದು ಹಗ್ಗ ಹಿಡಿಲಿಕ್ಕೆ ಹೋಗ್ತಿದ್ವಿ. ಆ ಟೈಮಲ್ಲಿ ಅವ್ರು ಏನ್ ಮಾಡೋರು, ಅವರಿಗೆ ಹತ್ತಿ ಹತ್ತಿ ಸುಸ್ತಾಗ್ತಿತ್ತಲ್ಲ, ಹಾಗಾಗಿ ಒಂದೊಂದು ಮರ ಉಳಿದ್ರೆ ಸಸಿ ಮರ ಎಲ್ಲ ಆ ಟೈಮಲ್ಲಿ ಹತ್ತಿ ಅಂತ ಹೇಳ್ತಿದ್ರು. ನಮಗೆ ಅವಾಗ ಮರ ಹತ್ತದಂದ್ರೆ ಭಯಂಕರ ಹುಚ್ಚು. ನಾವು ಬರಿ ಕಾಲೆಲ್ಲ ಹಂಗೆ ಹೋಗ್ತಿದ್ವಿ ಮರಕ್ಕೆ. ಇತ್ತೀಚೆಗೆ ಗುದಿ ಹಾಕ್ಲೇಬೇಕು ಮಾಮೂಲಿ ತೆಗೆತಿದ್ರೆ, ಅವಾಗೆಲ್ಲ ಸುಮ್ನೆ ಹಂಗೆ ಹೋಗೋದು ಹುಚ್ಚು. ಹಾಗಾಗಿ ಅಭ್ಯಾಸ ಆಗಿದ್ದು ನಮಗೆ ಒಂದೊಂದು ಮರ ಹತ್ತಿ ಹತ್ತಿ. ಅಂದ್ರೆ ನಾವು ಸ್ವಲ್ಪ ಕಡಿಮೆ ಮರ ಇದ್ರು ದಾಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸುಟ್ಟೋದ್ ಮರ ಇದ್ರು ದಾಟ್ತೀವಿ. ಅಂತ ಟೈಮಲ್ಲೆಲ್ಲ ಏನಾಗಲ್ಲ, ನಮ್ಮ ಗ್ರಾಚಾರ ಕೆಟ್ಟಾಗ ಏನ್ ಮಾಡಕ್ಕಾಗಲ್ಲ, ದಾಟುವಾಗ ಕಟ್ಟಾಗುವಂತದ್ದು ಜಾಸ್ತಿ ಇರುತ್ತೆ. ಮೊನ್ನೆ ಕೂಡ ಒಂದು ಘಟನೆ ನಡೀತು ಅಂತ ಹೇಳಿದ್ರಿ. ಹೌದು. ಅವಾಗ ನಿಮ್ಮ ಮನೆಯಲ್ಲಿ ಬೇಡ ಇಂಥದ್ ಕೆಲಸ ಬೇಡ, ಹಾ, ಅದು ನಾವು ಮನೇಲಿ ಹೇಳೇ ಇರ್ಲಿಲ್ಲ. ಅಂದ್ರೆ ತುಂಬಾ ಪೆಟ್ಟಾಗಿದ್ರೆ ಗೊತ್ತಾಗ್ತಿತ್ತು. ನಮ್ಗೆ ಇಲ್ಲಿ ಸ್ವಲ್ಪ ಸ್ಕ್ರಾಚ್ ಆಗಿತ್ತು. ನಾವು ಮನೇಲಿ ಜಾಸ್ತಿ ಹೊತ್ತು ಮುಖ ಎಲ್ಲ ತೋರ್ಸ್ಕೊಂಡು ನಿಲ್ಲಲ್ಲ, ಒಳಗಡೆ ನಮ್ ಕೆಲಸ ಏನು ನಾವು ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅವ್ರು ಅಬ್ಸರ್ವ್ ಏನ್ ಮಾಡಿರ್ಲಿಲ್ಲ. ಸಂಜೆ ಯಾರೋ ಹೇಳಿ ಗೊತ್ತಾಗಿದೆ ಅವರಿಗೆ. ಮನೆಯಲ್ಲಿ ಅವ್ರಿಗೆ ಮೊದ್ಲಿಂದ ಒಂದು ಭಯ ಅನ್ನುವಂಥದ್ದು ಇದ್ದೇ ಇರ್ತದೆ. ಬಟ್ ನಾನು ಇಂಥ ಕೆಲಸ ಮಾಡೋರು ಯಾರು ಮನೆಯವರೆಲ್ಲ ಇರ್ತಾರೆ, ತಂದೆ ತಾಯಿ ಯಾರಾದ್ರೂ ಅಷ್ಟೇ, ಅವರೊಂದು ಅಪನಂಬಿಕೆ ಇಟ್ಟು ಕಳಿಸ್ಬೇಡಿ. ನಾವು ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಹೇಳ್ತಾ ಇದ್ರು, ಬೇಡ ಈ ಕೆಲಸ ಬೇಡ ನಿಮಗೆ ಅಂತೇಳಿ. ಮತ್ತೆ ನಾನ್ ಹೇಳೋದು ತಂದೆ ತಾಯಿಯರಿಗೆ ಯಾರಿಗಾದ್ರೂ ಅಷ್ಟೇ, ಯಾವ ಕೆಲಸನಾದ್ರೂ ಅಷ್ಟೇ. ಈಗ ಯಾವ್ದೇ ಕೆಲಸ ಮಾಡಿ, ನೀವು ಅಡಿ ಕುತ್ಕೊಂಡು ಕೆಲಸ ಮಾಡಿದ್ರು ಅಷ್ಟೇ, ಒಂದು ಮೆಕ್ಯಾನಿಕ್ ಕೆಲಸ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸನೂ ಕೂಡ ಎಲ್ಲದ್ರಲ್ಲೂ ಸಾವು ನೋವು ಅನ್ನೋದು ಇದ್ದೇ ಇರುತ್ತೆ. ಬಟ್ ಒಂದು ಕೆಲಸಕ್ಕೆ ಎಲ್ಲದಕ್ಕಿಂತ ಜಾಗ್ರತೆ ಇರ್ಬೇಕು. ಜಾಗ್ರತೆ ಇರ್ಬೇಕು, ಮತ್ತೆ ಒಂದು ಧೈರ್ಯ ಧೈರ್ಯ ಕೊಡ್ಬೇಕು. ಮನೆಯವರು ಧೈರ್ಯ ಕೊಡ್ಬೇಕು, ಇಂಥ ಕೆಲಸ ಮಾಡ್ತಾ ಇದೀಯಾ ಮಾಡು. ಹಾ, ಅವ್ರಿಗೊಂದು ಧೈರ್ಯ ಇದ್ರೆ ನಮ್ಗೂ ಅದೇನು ತೊಂದರೆ ಇಲ್ಲ. ನಮ್ಗೆ ಅವ್ರೊಂಚೂರು ಡೌಟ್ ಪಟ್ರು ಅಂದ್ರೆ ನಮ್ ತಲೆಯಲ್ಲಿ ಅದೇ ಕೂತ್ ಬಿಡುತ್ತೆ. ಓ, ಇವ್ರು ಹಿಂಗೆ ಹೇಳ್ತಿದಾರಲ್ಲ, ಏನ್ ಮಾಡೋದು ಅಂತೇಳಿ ಒಂದು ನಂಬಿಕೆಯಿಂದ ಧೈರ್ಯ ಕೆಲಸ ಕಳಿಸಿದ್ರೆ ಧೈರ್ಯ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಒಂದು ಭಾವನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.